ಇಲ್ಲ ಪಾರ್ಟ್ 2 ಸದ್ಯಕ್ಕೆ ಯೋಚನೆ ಇಲ್ಲ. ಅದು ಸ್ಪಾಯ್ಲರ್ ಅದು. ಈ ಸಿನಿಮಾ ಅನೌನ್ಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಮೈಸೂರು ಅಂದ್ರೆ ನಮಗೆ ಸಾಂಸ್ಕೃತಿಕ ನಗರಿ ಅನ್ನೋದು ಮೈಂಡ್ ಸೆಟ್ ಇತ್ತು. ಹೌದು. ಸಿನಿಮಾ ಕಾಕತಾಳೀಯನ ಏನೋ ಗೊತ್ತಿಲ್ಲ. ಈ ಸಿನಿಮಾ ಅನೌನ್ಸ್ ಮಾಡಿದ ನಂತರ ಬ್ಯಾಕ್ ಟು ಬ್ಯಾಕ್ ಮೈಸೂರಲ್ಲಿ ಡ್ರಗ್ ರೈಡ್ ಆಗುತ್ತೆ. ಬೆಂಗಳೂರಲ್ಲ ಮೈಸೂರು ಕೂಡ ಹಬ್ಬ ಆಗಿದೆ ಡ್ರಗ್ಸ್ಗೆ ಅನ್ನೋದು. ನಿಮ್ಮ ಸೋರ್ಸ್ ಏನಿತ್ತು ಈ ಸಿನಿಮಾಗೆ? ಆ ಸೋರ್ಸ್ ಇಲ್ಲ ಮೊದಲನೇದಾಗಿ 86ರಿಂದ ಮುಂಚೆ ಇದು ಕ್ರೈಮ್ ಅಲ್ಲ, 85ಕ್ಕಿಂತ ಮುಂಚೆ. ಸೊ ಕಥೆ ಶುರುವಾಗಿರೋದು ಅಲ್ಲಿಂದ. ಬಟ್ ಸೊಪ್ಪು ಕ್ರೈಮ್ ಆಗಲಿಲ್ಲ, ಬಟ್ ಬೇರೆದು ಲಿಕ್ವಿಡ್ ಗಾಂಜಾ ಕ್ರೈಮ್ ಸರ್ ಅದು ಲ್ಯಾಬ್ ಟೆಸ್ಟೆಡ್ ಡ್ರಗ್ಸ್ ಇದು ಯಾವಾಗಲೂ ಕ್ರೈಮ್ ಇದೆ. ಸೊ 2 ಥರದ್ದು ಬರುತ್ತೆ. ಒಂದು ಸೈಕೋ ಆಕ್ಟಿವ್ ಡ್ರಗ್, ಇನ್ನೊಂದು ಸೈಕೋಟ್ರೋಪಿಕ್ ಡ್ರಗ್. ಸೊ ಎರಡು ವಿಧಾನ ಇದೆ ಅದರಲ್ಲಿ. ಸೊ ಮ್ಯಾರುವಾನಾ ಕಮ್ಸ್ ಅಂಡರ್ ಸೈಕೋಟ್ರೋಪಿಕ್, ಸೈಕೋ ಆಕ್ಟಿವ್. ಸೊ ಹಾಗಾಗಿ ಇದು 86 ಆದಮೇಲೆ ಇದನ್ನು ಕ್ರಿಮಿನಲೈಸ್ ಮಾಡಿದ್ರು ಇಂಡಿಯಾದಲ್ಲಿ. ಆದರೆ ಮೈಸೂರಲ್ಲಿ ಆ ಥರ ಡ್ರಗ್ ರೈಡ್ಗಳು ಆಗ್ತಿರೋದು ಅದು ಇದು ಆ್ಯಕ್ಟಿವಿಟಿ ಎಲ್ಲ ಊರಿನಲ್ಲೂ ಎಲ್ಲ ಥರದ್ದು ನಡೀತಾ ಇರುತ್ತೆ. ಅದೇ ಎಲ್ಲ ಊರಲ್ಲೂ 2 ಥರದ್ದು ಊರುತ್ತೆ. ಬೆಳಗ್ಗೆ ಒಂದು ಊರು ಇದ್ದರೆ ರಾತ್ರಿ ಒಂದು ಊರು ಇದೆ. ಸೊ ರಾತ್ರಿ ಒಂದು ಊರು ಆ್ಯಕ್ಟಿವ್ ಆಗುತ್ತೆ. ಸೊ ನಮಗೆ ಯಾವುದು ನಮ್ಮ ಕಣ್ಣಿಗೆ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ, ಯಾವುದು ಸಿನಿಮೀಯವಾಗುತ್ತೆ, ಯಾವುದು ನಾಟಕೀಯವಾಗುತ್ತೆ, ಅದನ್ನು ನಾವು ಸಿನಿಮಾಗೆ ತೊಗೊಂಡು ಬಳಸ್ಕೊಂಡಿದ್ದೀವಿ. ಸೋರ್ಸ್ ಯಾವುದು ಅಂತಂದರೆ ನಾನು ಈ ಮ್ಯಾರುವಾನಾ ಎಟ್ಸೆಟ್ರಾ ಇದೆಲ್ಲ ಸೋರ್ಸ್ ಅಲ್ವೇ ಅಲ್ಲ. ನನ್ನ ಸೋರ್ಸ್ ಇದ್ದಿದ್ದು ಇಬ್ಬರು ಅಣ್ಣ ತಮ್ಮಂದ್ರ ಕಥೆ. ಸೊ ಅಣ್ಣ ತಮ್ಮಂದ್ರ ಕಥೆ, ಒಂದು ಫ್ಯಾಮಿಲಿ ಕಥೆ, ಅದನ್ನು ಹೇಳಬೇಕು ಅಂತ ಬಂದಿದ್ದು. ಸೊ ಇದೆಲ್ಲ ಮಿಕ್ಕಿದ್ದೆಲ್ಲನೂ ಒಂದು ಪೆರಿಫೆರಲ್ಸ್ ಅಷ್ಟೇ ಒಂದು ಸಿನಿಮಾ. ಖಂಡಿತ ಇದೆ. ನೀವು ನೋಡಿಲ್ವಾ? ಖಂಡಿತ ನೋಡಿದ್ದೀವಿ, ಎಲ್ಲರೂ ನೋಡಿದ್ರು, ಪ್ರತಿಯೊಬ್ಬರು ನೋಡಿದ್ರು. ಇಲ್ಲ ಏನಂದರೆ ಡೈರೆಕ್ಟಾಗಿ ನೋಡೋದು. ಸೊ ನನಗೆ ನೋಡಿರೋದು ಕೇಳಿರೋದು ಬೇರೆ. ಸುಮಾರಷ್ಟು ಡಾಕ್ಯುಮೆಂಟ್ರಿಗಳು ನೋಡಿದ್ದೀವಿ ಫಿಲಮ್ ಮಾಡೋದಕ್ಕೆ, ಸುಮಾರಷ್ಟು ನ್ಯೂಸ್ ರಿಪೋರ್ಟ್ಸ್ ನೋಡಿದ್ದೀವಿ, ಸುಮಾರಷ್ಟು ಬೇರೆ ಒಂದಷ್ಟು ಟೈಮ್ ಲೈನ್ಗಳು ಕರೆಕ್ಟ್ ಆಗಬೇಕು ಅಂತ ಒಂದಷ್ಟು ರಿಸರ್ಚ್ ಮಾಡಿದ್ದೀವಿ. ಆದರೆ ಅಟ್ ದ ಹಾರ್ಟ್ ಆಫ್ ಇಟ್ಸ್ ಅ ಸ್ಟೋರಿ ಆಫ್ ಅ ಫ್ಯಾಮಿಲಿ. ಪಚ್ಚನ ತಾಯಿ, ಪಚ್ಚನ ತಮ್ಮ, ಅವನ ಗೆಳತಿ, ಅವ್ರ ಕಥೆ ಇದು. ಸೊ ಮ್ಯಾರುವಾನಾ ಎಲ್ಲನೂ ಬ್ಯಾಕ್ ಡ್ರಾಪಲ್ಲಿದೆ. ಸೊ ಮೈಸೂರು ಮತ್ತು ನಮ್ಮ ಕ್ಯಾರೆಕ್ಟರ್ಗಳು ಫ್ರಂಟ್ ಲೋಡಲ್ಲಿದ್ದಾರೆ. ಸೊ ನನ್ನ ಎಲ್ಲ ಆ್ಯಕ್ಟರ್ಸ್ಗೂ ತುಂಬ 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 ದೊಡ್ಡ ಕೃತಜ್ಞತೆ ನನಗೆ. ಮೊದಲನೇದಾಗಿ ಮಯೂರ್ ಅವರು 24-25 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಕಾಜಲ್ ಆ್ಯಕ್ಚುಲಿ ಕರ್ನಾಟಕದ ಹುಡುಗಿ, ಮಂಗಳೂರು ಬೇಸ್ಡ್ ಹುಡುಗಿ. ಆದರೆ ಅವರು ಬೆಳೆದಿದ್ದು ಎಲ್ಲ ಬಾಂಬೆನಲ್ಲಿ. ಆದರೆ ಇದು ಮೊದಲನೇ ಈ ಸಿನಿಮಾ ಮಾಡಿದ ಮೇಲೆ ಅವರು ಈ ಸಿನಿಮಾಗೆ ಅವರೇ ಡಬ್ ಮಾಡಬೇಕು ಅಂತ ಕನ್ನಡ ಕಲಿತು ಪರ್ಫೆಕ್ಟ್ ಮಾಡಿಕೊಂಡು ಅವರೇ ಡಬ್ ಮಾಡಿದ್ದಾರೆ. ಕಳೆದ ಒಂದೇ ಒಂದು ವರ್ಷದಲ್ಲಿ ಅವರು ಕನ್ನಡ ಕಲ್ತಿರೋದು. ಈ ಸಿನಿಮಾಗಿಂತ ಒಂದು 6 ತಿಂಗಳಿಗಿಂತ ಮುಂಚೆ. ಸೊ ಕಮೆಂಡಬಲ್ ಎಫರ್ಟ್. ಜೈ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್. ಆ್ಯಂಡ್ ಅಹಾನ್ ಅಂತ ನಮ್ಮ ಪಚ್ಚನ್ ಜೊತೆ ಜೈಲಲ್ಲಿರೋ ಒಬ್ಬರು ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹರಿಣಿ ಎಲ್ಲರೂ ಐ ಆಮ್ ವೆರಿ 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 ಹ್ಯಾಪಿ. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಚರಣ್ ರಾಜ್. ಎಸ್, ಆಫ್ಕೋರ್ಸ್ ಸಿಕ್ಕಾಬಟ್ಟೆ ಇದೆ ಎಫರ್ಟು. ಆ್ಯಕ್ಚುಲಿ ಚರಣ್ ರಾಜ್ ಅವ್ರು ನಿನ್ನೆ ಬೆಳಗ್ಗೆ ತನಕನೂ ನಾವು ಕೆಲಸ ಮಾಡ್ತಾಯಿದ್ವಿ ಇದ್ರ ಬಗ್ಗೆ. ತುಂಬ ಎಫರ್ಟ್ ಹಾಕಿದ್ದಾರೆ. ಚರಣ್ ಅವರ ಟೀಮ್ ಚೆನ್ನೈಯಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಟೀಮ್ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಸಿನಿಮಾದ ಸೆಕೆಂಡ್ ಹೀರೋ ಚರಣ್ ರಾಜ್. ಎಸ್, ಹೌದು. ಇಲ್ಲ, ನಮಗೆ ಆ ರೆಟ್ರೋ ಹ್ಯಾಡ್ ಯೂಸ್ ಮಾಡಬೇಕು ಅಂತ ಇತ್ತು ಆ್ಯಕ್ಚುಲಿ. ಆದರೆ ನಿಮಗೆ ಗೊತ್ತು ಆಡಿಯೋ ಕಂಪ್ನಿಗಳದ್ದು ಅಂದರೆ ಕಾಪಿ ರೈಟ್ಸ್ ಎಕ್ಸೆಟ್ರಾ. ಬಟ್ ಅದು ಸಾಧ್ಯ ಆಗಿದ್ದು ಸುದೀಪ್ ಸರಿಂದ. ಸೊ ಅವರು ಅದನ್ನು ಸಾಧ್ಯ ಮಾಡಿಸ್ಕೊಟ್ಟಿದ್ದು. ನಮಗೆ ಆ ಸಿನಿಮಾಗೆ ಅದು ಕೂರ್ತು ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿ ಕೂತಿದೆ. ಜನಕ್ಕೆ ಅದು ಸರ್ಪ್ರೈಸ್ ಕೂಡ. ಸೊ ಬಂದರೆ ಎಂಜಾಯ್ ಮಾಡ್ತಾರೆ, ನಮಗೂ ಖುಷಿ ಇದೆ. ಪಾರ್ಟ್ 2 ಸದ್ಯಕ್ಕೆ ಯೋಚನೆ ಇಲ್ಲ. ಥ್ಯಾಂಕ್ ಯು. ಹೌದು, ಟೈಮಿನ ಯಾವ ಬಂಧನೂ ಇಲ್ಲ. ಯಾಕೆಂದರೆ 1 ನಿಮಿಷದ ಕ್ಲಿಪ್ನಲ್ಲೂ ನಾವು ಅರೆಸ್ಟ್ ಮಾಡ್ಬೋದು. 1 ಗಂಟೆ ಸಿನಿಮಾ, 1.5 ಗಂಟೆ, 2 ಗಂಟೆ, 2.5 ಗಂಟೆ. ಕಥೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್.